ಐರನ್ ಕಂಟೆಂಟ್ ಜಾಸ್ತಿ ಇರುವ ಸಿಹಿ ಕುಂಬಳಕಾಯಿನ ಉಪಯೋಗಿಸಿ ಸಾಫ್ಟ್ ಆದ ಇಡಿಯಾಪಂನ ಮಾಡೋಣ. ಇದನ್ನ ಮಾಡೋದಕ್ಕೆ ಸಿಹಿ ಕುಂಬಳಕಾಯಿನ ಸಿಪ್ಪೆ ತೆಗೆದು ಈ ತರ ಸಣ್ಣದಾಗಿ ಕಟ್ ಮಾಡಿ ಅದನ್ನ ಒಂದು ಮಿಕ್ಸಿ ಜಾರ್ಗೆ ಹಾಕಿ ಒಂದು ಅರ್ಧ ಕಪ್ ನೀರನ್ನ ಹಾಕಿ ನುಣ್ಣಗೆ ರುಬ್ಕೊಳ್ಳೋಣ. ಈಗ ಸ್ಟವ್ ನಲ್ಲಿ ಒಂದು ಕಡಾಯಿ ಇಟ್ಟು ರುಬ್ಬಿಟ್ಟಿರುವ ಕುಂಬಳಕಾಯಿನ ಹಾಕಿ ಬಾಡಿಸ್ಕೊಳ್ಳೋಣ. ಒಂದ್ 2 ನಿಮಿಷದಲ್ಲಿ ಅದರ ಹಸಿ ವಾಸನೆ ಹೋದ್ಮೇಲೆ 1 ಕಪ್ ಅಕ್ಕಿ ಹಿಟ್ಟನ್ನ ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡ್ಕೊಂಡು 1/4 ಟೀ ಸ್ಪೂನ್ ಉಪ್ಪನ್ನ ಹಾಕಿ ಮಿಕ್ಸ್ ಮಾಡಿ ಸ್ಟವ್ ನ ಆಫ್ ಮಾಡಿ ಲಿಡ್ ಹಾಕಿ ಮುಚ್ಚಿಟ್ಕೊಳ್ಳೋಣ. ಒಂದ್ 5 ನಿಮಿಷ ಆದ್ಮೇಲೆ ತೆಗೆದು ಸ್ವಲ್ಪ ತುಪ್ಪ ಸವರಿ ಈ ತರ ಸಾಫ್ಟ್ ಡೋ ಆಗಿ ಮಾಡಿಟ್ಕೊಳ್ಳೋಣ. ಇವತ್ತು ಇದನ್ನ ಮಾಡೋದಕ್ಕೆ ಟೀ ಕುಡ್ಡಲ್ ಮಾಡಿರುವ ಅಚ್ಚನ ತಗೊಂಡಿದೀವಿ. ಇದರಲ್ಲಿ ಇಡಿಯಾಪ ಮಾತ್ರ ಅಲ್ದೇನೆ ಚಕ್ಲಿ, ಓಂ ಪುಡಿ, ರಿಬ್ಬನ್ ಪಕೋಡ ಕೂಡ ಮಾಡ್ಕೊಬಹುದು. ಇದರಲ್ಲಿ ಈ ತರ 6 ಪ್ಲೇಟ್ಸ್ ಇರುತ್ತೆ, ಚೇಂಜ್ ಮಾಡಿ ಹಾಕೊಳ್ಳೋ ತರ. ಸೊ ಇವತ್ತು ಇಡಿಯಾಪಂ ಪ್ಲೇಟ್ ನ ಅಚ್ಚೊಳಗೆ ಇಟ್ಟು ಅದರಲ್ಲಿ ಮಾಡಿಟ್ಟಿರುವ ಹಿಟ್ಟನ್ನ ಹಾಕಿ ತಾಳೆಗರಿ ಇಡಿಯಾಪಂ ಪ್ಲೇಟ್ ನಲ್ಲಿ ಈ ತರ ಇಡಿಯಾಪಂನ ಹಾಕೊಂಡು ಇಡ್ಲಿ ಪಾತ್ರೆನಲ್ಲಿ ಇಟ್ಟು 3 ರಿಂದ 5 ನಿಮಿಷ ಸ್ಟೀಮ್ ಮಾಡಿ ತೆಗೆದ್ರೆ ಸಾಫ್ಟ್ ಆದ ಸಿಹಿ ಕುಂಬಳಕಾಯಿ ಇಡಿಯಾಪಂ ತಯಾರು. ಅದರ ಮೇಲೆ ಸ್ವಲ್ಪ ತೆಂಗಿನಕಾಯಿ ತುರಿ, ಸ್ವಲ್ಪ ನಾಟಿ ಸಕ್ಕರೆ ಇದನ್ನೆಲ್ಲ ಹಾಕಿ ತಿನ್ಬೇಕಾದ್ರೆ ತುಂಬಾನೇ ಚೆನ್ನಾಗಿರುತ್ತೆ. ಖಂಡಿತ ಇದನ್ನ ಟ್ರೈ ಮಾಡಿ ಹೇಗಿತ್ತು ಅಂತ ಕಮೆಂಟ್ ಬಾಕ್ಸ್ ನಲ್ಲಿ ಕಮೆಂಟ್ ಮಾಡಿ.